ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ರಿಂದ ಇಲ್ಲಿ ಆರಂಭ ಆಗ್ತದೆ. ಆದರೆ ಈಗ ಬಿಗ್ ಬಾಸ್ ರಿಲೇಟೆಡ್ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಅದೇನಪ್ಪ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ನೋಡೋಣ. ಈಗ ಮತ್ತೆ ಇದೇ ಒಂದು ವಿಡಿಯೋದಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಸುಮಾರು 17 ಜನ ಕನ್ಫರ್ಮ್ ಆಗಿದ್ದಾರೆ ಅನ್ನೋ ಒಂದು ಲಿಸ್ಟ್ ಕೂಡ ಸಿಕ್ಕಿದೆ. ಯಾರ್ಯಾರು ಕನ್ಫರ್ಮ್ ಆಗಿದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲೇ 2 ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕೊಡ್ತೀನಿ. ಬನ್ನಿ, ಇವಾಗ ಮೊದಲನೇಗೆ ಇದೇ ತಿಂಗಳು 25ನೇ ತಾರೀಕು ಅಥವಾ 26 ಗುರುವಾರ ಅಥವಾ ಶುಕ್ರವಾರ ಬಿಗ್ ಬಾಸ್ ಸೀಸನ್ 12 ರಿಲೇಟೆಡ್ದು ಒಂದು ಪ್ರೆಸ್ ಮೀಟ್ ಕೂಡ ಇಲ್ಲಿ ನಡೀತಿದೆ. ಆಲ್ಮೋಸ್ಟ್ ಒಂದು ಥಾಟ್ ಏನಪ್ಪ ಬರುತ್ತೆ ಅಂತಂದರೆ, ಎಲ್ಲ ಇಲ್ಲಿ ಅಪ್ಡೇಟ್ ಸಿಕ್ಕಿದೆ, ಆದರೂ ಕೂಡ ಪ್ರೆಸ್ ಮೀಟ್ ಯಾಕೆ ಮಾಡಬಹುದು ಅಂತಂದ್ಬಿಟ್ಟು ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಆಗೋಗಿದೆ. ತುಂಬ ಬೇಗನೆ ಈ ಒಂದು ಪ್ರೆಸ್ ಮೀಟ್ ಕೂಡ ಇಲ್ಲಿ ಆಯಿತು. ಈ ಒಂದು ಪ್ರೆಸ್ ಮೀಟಲ್ಲಿ ಕಿಚ್ಚ ಸುದೀಪುರ ಈ ಸತಿ ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಯಿತು. ಈಗ ಬಿಗ್ ಬಾಸ್ ಎಷ್ಟು ಗಂಟೆಗೆ ಪ್ರಸಾರ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಿದ್ರು. ಅದ್ರದ್ದು ಕೂಡ ಇಲ್ಲಿ ಪ್ರೋಮೋ ಇಲ್ಲಿ ಬಿಟ್ಟರು. ಪ್ರೋಮೋ ಅಂತೂ ತುಂಬ ಎಕ್ಸಲೆಂಟ್ ಆಗಿತ್ತು. ಇದರಲ್ಲೇ ಗೊತ್ತಾಯಿತು ಈ ಸತಿ ಬಿಗ್ ಬಾಸ್ ಸೀಸನ್ 12 9:30 ಸ್ಟಾರ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು. ಆದರೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಜನ ಬೇಜಾರು ಕೂಡ ಮಾಡ್ಕೊಂಡ್ರು. ಏನಕ್ಕೆ ಅಂತಂದರೆ, ಇಲ್ಲಿ ಟೈಮಿಂಗು ಬದಲಾವಣೆ ಆಗಬಹುದು ಅಂತಂದ್ಬಿಟ್ಟು ಗೆಸ್ ಇಟ್ಕೊಂಡಿದ್ರು. ಬಟ್ ಟೈಮಿಂಗ್ ಅಂತೂ ಏನೂ ಬದಲಾವಣೆ ಆಗಲಿಲ್ಲ. ಮತ್ತು ಇದೇ ತಿಂಗಳು 25, 26ನೇ ತಾರೀಕು ಗುರುವಾರ ಅಥವಾ ಶುಕ್ರವಾರ ಪ್ರೆಸ್ ಮೀಟ್ ಅಂತೂ ನಡೀತಿದೆ. ಈ ಒಂದು ಪ್ರೆಸ್ ಮೀಟಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಏನೊಂದು ಕಾನ್ಸೆಪ್ಟ್ ಬರ್ತಾ ಇದೆ ಅನ್ನೋದು ಒಂದು ಪ್ರೋಮೋ ಬಿಡುಗಡೆ ಮಾಡ್ತಾರ ಅಂತ ನೋಡಬೇಕಿದೆ. ಮತ್ತೆ ಕ್ವಶನ್ ಕೂಡ ಇಲ್ಲಿ ಕೇಳಿದ್ರು, ಬಿಗ್ ಬಾಸ್ ಮನೆಯೊಳಗಡೆ ಅತಿಥಿಯಾಗಿ ಹೋಗೋ ಅವಕಾಶ ಇದೆ ಅಂತ ಹೇಳಿದ್ರು. ಅದ್ರ ಪ್ರಕಾರಣ ಇಲ್ಲಿ ಲಕ್ಕಿ ಡಿಪ್ ಪ್ರಕಾರ ಎತ್ತುತ್ತಾರೋ ಅಥವಾ ಏನು, ಈ ಒಂದು ಇನ್ಫಾರ್ಮೇಷನು ಈ ಒಂದು ಪ್ರೆಸ್ ಮೀಟಲ್ಲಿ ಸಿಗುತ್ತೆ ಅನ್ನೋದು ಸದ್ಯ ಇವಾಗ ಅನ್ನಿಸ್ತದೆ. ಅಂದರೆ ಬಿಗ್ ಬಾಸ್ ಸೀಸನ್ 12ಗೆ ಇವಾಗ ಯಾರು ಸೆಲೆಕ್ಟ್ ಆಗಿದ್ದಾರೆ, ಅತಿಥಿಯಾಗಿ ಹೋಗ್ತಾರಲ್ಲ, ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗ್ಬೋದು. ಮತ್ತು ಏನೊಂದು ಕಾನ್ಸೆಪ್ಟ್ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಸಿಗ್ಬೋದು. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಇವಾಗ ಆಲ್ಮೋಸ್ಟು ಬಿಗ್ ಬಾಸ್ ಸೀಸನ್ 11 ಏನು ನಡೆದಿತ್ತು ಆ ಒಂದು ಜಾಗನ ಬದಲಾವಣೆ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಜಾಲಿವುಡ್ ಅಂತ ಇದೆಯಲ್ಲ, ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ಇತರ ಹೆಸರು, ಇವಾಗ ಜಾಲಿವುಡ್ ಆಗಿದೆ. ಅಲ್ಲಿ ಬಿಗ್ ಬಾಸ್ ಸೀಸನ್ 12 ನಡೀತಿದೆ. ಆಲ್ಮೋಸ್ಟ್ ಒಂದು ಫೋಟೋ ಕೂಡ ಇಲ್ಲಿ ವೈರಲ್ ಆಗಿದೆ. ತುಂಬ ದಿವಸ ಹಿಂದೆನೇ ಈ ಒಂದು ಫೋಟೋ ತೆಗೆದಿದ್ದಾರೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಇಲ್ಲಿ ಬರ್ತಿದೆ. ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆ ಈ ಸತಿ ರೆಡಿ ಆಗ್ತದೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಫೋಟೋ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ, ನೀವು ನೋಡಿ. ತುಂಬ ಚೆನ್ನಾಗಿ ರೆಡಿ ಆಗ್ತದೆ. ಆಲ್ಮೋಸ್ಟ್ ಡೋರ್ ಎಂಟ್ರಿ ಇದೆಯಲ್ಲ, ಎಂಟ್ರಿನೇ ತುಂಬ ಸಕ್ಕತ್ತಾಗಿ ಕಾಣಿಸ್ತದೆ. ಯಾಕಂತಂದರೆ ಬಿಗ್ ಬಾಸ್ ಸೀಸನ್ 11 ನಡಿಬೇಕಾದ್ರೆ ಈ ಒಂದು ಜಾಗದ ಬಗ್ಗೆ ಕಾಂಟ್ರವರ್ಸಿ ಇತ್ತು. ಅದಕ್ಕೋಸ್ಕರನೇ ಇಲ್ಲಿ 100% ಕಾಂಟ್ರವರ್ಸಿ ಆಗಿದ್ದಕ್ಕೇ ಜಾಗ ಬದಲಾವಣೆ ಕೂಡ ಇಲ್ಲಿ ಆಗಿದೆ. ಇವಾಗ ಸದ್ಯ ಈ ಅಪ್ಡೇಟ್ಗಳಾಯಿತು. ಮತ್ತು ಈ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧೆಗಳು ಕನ್ಫರ್ಮ್ ಆಗಿದ್ದಾರೆ ಅನ್ನೋ ಲಿಸ್ಟ್ ಕೂಡ ಈಗ ಔಟ್ ಆಗಿದೆ, ಅದೇ ಸಿಕ್ಕಿದೆ. ನಮಗೆ ಸಿಕ್ಕಿರೋ ಲಿಸ್ಟ್ ಯಾವುದಪ್ಪ ಅಂತಂದರೆ, ಆಲ್ಮೋಸ್ಟ್ ಇವರು ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ. 90% ಇವರೇ ಬರೋ ಚಾನ್ಸಸ್ಸೇ ಜಾಸ್ತಿ ಇರೋದು. ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ. ಒಂದು ಧನುಷ್ ಗೌಡ ಅವರು, ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11ನಲ್ಲಿ ಗೀತಾ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ಭವ್ಯ ಗೌಡರು ಬಂದಿದ್ರು. ಈ ಸತಿ ಧನುಷ್ ಗೌಡರು ಸೆಲೆಕ್ಟ್ ಆಗಿದ್ದಾರೆ, ಅವರು ಬರ್ತಾ ಇದ್ದಾರೆ. ದೀಪಿಕಾ ಗೌಡ ಅವರು ಆಲ್ಮೋಸ್ಟ್ ಶಾರ್ಟ್ ಮೂವಿಲಿ ಇವರು ಮಾಡಿದ್ದಾರೆ, ತುಂಬ ಶಾರ್ಟ್ ಮೂವೀಸ್ ಮಾಡಿದ್ದಾರೆ. ದೀಪಿಕಾ ಗೌಡ ಅವರು ತುಂಬ ಚೆನ್ನಾಗಿ ಒಳ್ಳೆ ಹೆಸರಿದೆ, ಕಾಮಿಡಿಲೂ ಕೂಡ ತುಂಬ ಚೆನ್ನಾಗಿ ಕಿಂಗ್ ಅಂತಲೇ ಹೇಳ್ಬೋದು. ಮತ್ತು ಇವರು ಆಗಿದ ತಕ್ಷಣ ಇನ್ನು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಇವ್ರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣ ಇಲ್ಲಿ ಕೆಲವೊಬ್ರು ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಬೇಕಂತ ಕಾಂಟ್ರವರ್ಸಿ ಆಗುತ್ತೋ ಬೇಡ ಅಂತ ಆಗುತ್ತೋ, ಒಟ್ನಲ್ಲಿ ಕಾಂಟ್ರವರ್ಸಿ ಅಂತೂ ಆಗೇ ಆಗುತ್ತೆ. ಆದರೆ ಈ ಸತಿ ನಿಜವಾಗ್ಲೂ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪ ಅಂತಂದರೆ, ಇವರು ಬರಬೇಕು ಬಿಗ್ ಬಾಸ್ ಮನೆಯೊಳಗಡೆ ಅಂತಂದ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ ನಾನು ಕೂಡ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಯಾರು ಬರಬೇಕು ಅಂತ ಕೇಳಿದಾಗ 3 ಆಪ್ಷನ್ ಕೊಟ್ಟಾಗ ಇವ್ರು ಬರಲೇಬೇಕು ಅಂತ ಹೇಳಿದರು. ಸದ್ಯ ಸಮೀರ್ MD ಅವರು ಈ ಸತಿ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ, ಕನ್ಫರ್ಮ್ ಕೂಡ ಆಗಿದೆ ಅಂತಂದ್ಬಿಟ್ಟು ಈಗ ಒಂದು ಸದ್ಯ ಮಾಹಿತಿ ಸಿಕ್ಕಿದೆ. ಸಮೀರ್ MD ಅವರು ಆಗಿದ ತಕ್ಷಣ ಕೇಳಿ ಬರ್ತಿರೋ ಹೆಸರು ಯಾರ್ದಪ್ಪ ಅಂತಂದರೆ, ಕಿರಿಕ್ ಪಾರ್ಟಿಯಲ್ಲಿ ಇವರು ಅಭಿನಯಿಸಿದ್ದಾರೆ, ಸನ್ಮಾನ್ ಅಂತಂದ್ಬಿಟ್ಟು. ಇವ್ರ ಬಗ್ಗೆ ನನಗೆ ಜಾಸ್ತಿ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಆ ನಂತರ ಅಭಿಜಿತ್ ಅವರು, ಇವಾಗ ಇವ್ರಿಗೆ ಆಫರ್ ಹೋಗಿದೆ, ಬಟ್ ಆದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನು 2 ದಿವಸದಲ್ಲಿ ಕನ್ಫರ್ಮ್ ಆಗೇ ಆಗುತ್ತೆ. ಸ್ವಲ್ಪ ಹೋಲ್ಡಿಂಗಲ್ಲಿ ಇಟ್ಟಿದ್ದಾರಂತೆ ಅಭಿಜಿತ್ ಅವರು. ಇನ್ನು ವಿಜಯ್ ಸೂರ್ಯ ಅವರು ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ಈಚೆ ಬಂದಿದ್ರು. ಏನಕ್ಕೆ ಅಂತ ಗೊತ್ತು. ಆಲ್ಮೋಸ್ಟ್ ಇವಾಗ ಅದು ಧಾರಾವಾಹಿ ಎಂಡ್ ಕೂಡ ಆಗ್ತಿದೆ. ಕೊನೆ ಎಪಿಸೋಡಲ್ಲಿ ಮಾಡಿದ್ದೀವಿ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಕೂಡ ಇಲ್ಲಿ ಬಂದಿತ್ತು. ಸದ್ಯ ಧಾರಾವಾಹಿನೂ ಅಂತ್ಯ ಆಗ್ತಿದೆ. ವಿಜಯ್ ಸೂರ್ಯ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾ ಇದ್ದಾರೆ ಅನ್ನೋ ನ್ಯೂಸ್ ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಬಾಳು ಬೆಳಗುಂದಿಯವರು, ಆಲ್ಮೋಸ್ಟ್ ಇವ್ರ ಹೆಸರು ಇಲ್ಲಿ ಕೇಳಿ ಬಂದಿತ್ತು ಬರಬಹುದು ಅಂತಂದ್ಬಿಟ್ಟು. ಆದರೆ ಈಗ ಬರ್ತಾ ಇದ್ದಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 12ಗೆ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಇವ್ರದ್ದು ಕೂಡ ಅಷ್ಟೇ
ಇವ್ರದ್ದು ಒಂದು ಇಂಟ್ರ್ಯೂ ಕೂಡ ಇಲ್ಲಿ ನಾನು ನೋಡಿದೆ, ಆ ಇಂಟ್ರ್ಯೂಲ್ ಒಂದು ಹೇಳಿದ್ದಾರೆ, ಅದನ್ನು ವಿಡಿಯೋ ಎಂಡಲ್ಲಿ ಕೂಡ ಇಲ್ಲಿ ಹೇಳ್ತೀನಿ. ಆ ನಂತರ ಮೌನಾ ಗುಡ್ಡೆ ಮನೆಯವರು ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 11 ಇವರು ಅತಿಥಿಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿದ್ರು, ಒಂದು ಟಾಸ್ಕು ಕೂಡ ಕೊಟ್ಟಿದ್ರು. ಇವರು ಗೆಸ್ಟ್ ಆಗಿ ಹೋಗಿದ್ರು ಬಿಗ್ ಬಾಸ್ ಸೀಸನ್ 11. ಇವಾಗ ಸ್ಪರ್ಧಿಯಾಗಿ ಹೋಗ್ತಿದ್ದಾರೆ ಇವ್ರು. ಮತ್ತೆ ದಿಲೀಪ್ ಶೆಟ್ಟಿ ಅವರು ಕ್ವಾಟ್ಲೆ ಕಿಚನ್ ಅಲ್ಲಿ ಸಿಕ್ಕಾಪಟ್ಟೆ ಈಗ ಕ್ವಾಟ್ಲೆ ಕೊಟ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇವರು ಕೂಡ ಅಷ್ಟೇ ನೋಡೋಕೆ ತುಂಬಾನೇ ಚೆನ್ನಾಗಿದ್ದಾರೆ. ಅದರಲ್ಲೂ ಕೂಡ ವಿಜಯ್ ಸೂರ್ಯ ಅವರು, ದಿಲೀಪ್ ಶೆಟ್ಟಿ ಅವರು ತುಂಬಾನೇ ಪೈಪೋಟಿ ಬರುತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಎಂಟರ್ಟೈನ್ಮೆಂಟ್ಗಂತೂ ಕೊರತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ಇವಾಗ ಸದ್ಯ ಹೆಸರುಗಳು ನೋಡಿದ್ರಲ್ಲ, ಆ ಒಂದು ಹೆಸರು ತೊಗೊತಾ ಇದ್ರೇ ಗೊತ್ತಾಗ್ತದೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅಂತೂ ಇರುತ್ತೆ ಅಂತಂದ್ಬಿಟ್ಟು. ಗೇಮು ಕೂಡ ಅಷ್ಟೇ ಸಖತ್ತಾಗಿ ಇದ್ದೇ ಇರುತ್ತೆ 100% ಆಗಿ. ಮತ್ತು ಅರವಿಂದ್ ರತನ್ ಅವರು ಈಗ ಆಲ್ಮೋಸ್ಟ್ ಜ್ಯೋತಿಷ್ಯ ಅವರು ಒಬ್ರು ಇದ್ದೇ ಇರ್ತಾರೆ. ಅದೇ ಪ್ರಕಾರ ಇವರು ಅರವಿಂದ್ ರತನ್ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರ್ತಿದ್ದಾರೆ. ಇನ್ನೊಂದು ಹೆಸರು, ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ, ಈಗ ದಿವ್ಯಾ ವಸಂತ್ ಅವರು ಕೂಡ ಖುಷಿ ಪಡ್ತಾ ಇದ್ದಾರೆ, ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಇವ್ರ ಬಗ್ಗೆ ಜಾಸ್ತಿ ಇಲ್ಲಿ ನೆಗೆಟಿವ್ ಆಗಿ ಇಲ್ಲಿ ಟ್ರೋಲ್ ಆಗಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಯಾವ ರೀತಿ ಇವ್ರ ಬಗ್ಗೆ ಮಾತಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಯಾವ ರೀತಿ ಇವ್ರು ಆಟ ಆಡ್ತಾರೆ, ಯಾವ ರೀತಿ ಇವ್ರು ಇರ್ತಾರೆ ಅನ್ನೋದ್ರ ಮೇಲೇ ಇಲ್ಲಿ ಗೊತ್ತಾಗುತ್ತೆ. ಸದ್ಯ ಈಗ ದಿವ್ಯಾ ವಸಂತ್ ಅವರದ್ದು ಬರೋದು ಕನ್ಫರ್ಮ್ ಅಂತೂ ಆಗಿದೆ. ಇನ್ನು ಗಿಲ್ಲಿ ನಟ ಅವರು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಹೆಸರೇ, ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರು ಬರಲೇಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ರು. ಅವರೇ ವಿನ್ ಆಗಬೇಕು ಅಂತ ಕೂಡ ಇಲ್ಲಿ ಕೆಲವೊಬ್ರು ಆಸೆ ಪಡ್ತಾ ಇದ್ದಾರೆ. ಆದರೆ ಈಗ ಬಿಗ್ ಬಾಸ್ ಸೀಸನ್ 12ಗೆ ಗಿಲ್ಲಿ ನಟ ಅವರು ಕನ್ಫರ್ಮ್ ಅಂತೂ ಆಗಿದ್ದಾರೆ. ಅವರು ಯಾವ ರೀತಿ ಆಟ ಆಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ನಿಜವಾಗ್ಲೂ ಕೂಡ ಸ್ವಲ್ಪ ಡೆಸಿಷನ್ ನಿಂತಿರುತ್ತೆ. ಏನಕ್ಕೆ ಅಂತಂದರೆ ಇವಾಗ ಕಾಮಿಡಿಲಂತೂ ಕಿಂಗ್ ಅಂತಲೇ ಹೇಳ್ಬೋದು. ಸಕ್ಕದಾಗಿ ಕಾಮಿಡಿ ಮಾಡ್ತಾರೆ, ತುಂಬ ಚೆನ್ನಾಗೂ ಕೂಡ ಅಭಿನಯಿಸ್ತಾರೆ. ಇವಾಗ ಸದ್ಯ ಬಿಗ್ ಬಾಸ್ ಸೀಸನ್ 12ಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆ ನಂತರ ಭೂಮಿಕಾ ರಮೇಶ್ ಅವರು, ಇವರು ಕೂಡ ಅಷ್ಟೇ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12ಗೂ ಕೂಡ ಬರೋಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಸ್ಪಂದನಾ ಸೋಮಣ್ಣ ಅವರು, ಇವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸದ್ಯ ಇವಾಗ ಬಿಗ್ ಬಾಸ್ ಸೀಸನ್ 12ಗೆ ಬರೋಕ್ಕೆ ರೆಡಿ ಕೂಡ ಆಗಿದ್ದಾರೆ. ಕರಿಮಣಿ ಧಾರಾವಾಹಿ ಅಂತೂ ಇತ್ತೀಚೆಗಷ್ಟೇ ಇಲ್ಲಿ ಮುಗಿದಿದೆ, ಅವರು ಕೂಡ ಬರೋದು ಕನ್ಫರ್ಮ್ ಕೂಡ ಆಗಿದೆ. ಇನ್ನು ಹಿರಿಯರು ಅಂತ ಒಬ್ಬರು ಇದ್ದೇ ಇರ್ತಾರೆ. ಅದರ ಪ್ರಕಾರ ಇಲ್ಲಿ ಸ್ವಾತಿ ಅವರು ಈ ಸತಿ ಸೆಲೆಕ್ಟ್ ಆಗಿದ್ದಾರೆ. ಸದ್ಯ ಇಬ್ಬರು ಪೈಪೋಟಿ ಇತ್ತು. ಇಲ್ಲಿ ಸುಧಾರಾಣಿ ಅವರು ಬರಬಹುದು ಈ ಸತಿ ಬಿಗ್ ಬಾಸ್ ಸೀಸನ್ 12ನ, ಅವರೇ ವಿನ್ ಆಗ್ತಾರೆ ಅನ್ನೋ ಮಾತು ಇಲ್ಲಿ ಕೇಳಿ ಬಂದಿತ್ತು. ಆದರೆ ಇವಾಗ ಕನ್ಫರ್ಮ್ ಆಗಿರೋದು ಸ್ವಾತಿಯವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬ್ರಹ್ಮಗಂಟು ಧಾರಾವಾಹಿಲಿ ಇಲ್ಲಿ ನೋಡಿರ್ತೀರ, ಹಲವಾರು ಧಾರಾವಾಹಿಗಳನ್ನ ಇವರು ಮಾಡಿದ್ದಾರೆ. ತುಂಬಾ ಹೆಸರಿದೆ. ಸೀರಿಯಲ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಹೆಸರು ಮಾಡಿದ್ದಾರೆ, ಸಿನಿಮಾಗಳಲ್ಲೂ ಕೂಡ ತುಂಬಾ ಹೆಸರು ಮಾಡಿದ್ದಾರೆ. ಈಗ ಸ್ವಾತಿಯವರು ಬರೋದು ಕೂಡ ಇಲ್ಲಿ ಕನ್ಫರ್ಮ್ ಆಗಿದೆ. ಸುಧಾರಾಣಿಯವರು ಇಲ್ಲಿ ಬರ್ತಾ ಇಲ್ಲ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ. ಇವ್ರ ಹೆಸರಾಗಿದ್ದ ತಕ್ಷಣ ಗೌಡ ಅವರು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಗೌತಮಿ ಜಾಧವ್ ಅವರು ಕಾಣಿಸ್ಕೊಂಡಿದ್ರು. ಈಗ ಅದೇ ಸೀರಿಯಲ್ನಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಸೀರಿಯಲ್ನಲ್ಲಿ ಇವ್ರ ಹೆಸರು ಬಂದು ಕಾರ್ತಿಕ್ ಅಂತ, ರಿಯಲ್ ನೇಮ್ ಬಂದ್ಬಿಟ್ಟು ಸಾಗರ್ ಬಿಳೇಗೌಡ ಅಂತ ಅಂದ್ಬಿಟ್ಟು. ಈಗ ಇವರು ಬಿಗ್ ಬಾಸ್ ಸೀಸನ್ 12ಗೆ ಕನ್ಫರ್ಮ್ ಆಗಿ ಬರ್ತಾ ಇದ್ದಾರೆ ಅನ್ನೋ ಕೂಡ ವಿಚಾರ ಸಿಕ್ಕಿದೆ. ಸೊ ವೀಕ್ಷಕರ, ಸದ್ಯ ಇಷ್ಟು ಜನ 16 ಜನ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬರ್ತಿದೆ. ಒಬ್ಬರು ಮಾತ್ರ ಇಲ್ಲಿ ಪೆಂಡಿಂಗ್ ಇರೋದು, ಅಭಿಜಿತ್ ಅವ್ರ ಹೆಸರು ಮಾತ್ರ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. 15 ಜನ ಈಗ ಬರೋದು ಕನ್ಫರ್ಮ್ ಆಗಿದೆ. ಆಲ್ಮೋಸ್ಟ್ 90% ಕನ್ಫರ್ಮೇ. ಕೊನೆ ಕ್ಷಣದಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ. 2 ಹೆಸರು ಇನ್ನೂ ಪೆಂಡಿಂಗ್ ಇದೆ. ಒಂದು ಅಭಿಜಿತ್ ಅವ್ರದ್ದು, ಮತ್ತಿಲ್ಲಿ ಇವಾಗ ತಾನೇ ಹಳ್ಳಿ ಪವರಿಂದ ಈಚೆ ಬಂದಿದ್ದಾರೆ ಆ್ಯಶ್ ಮೆಲೋ, ಅವ್ರದ್ದು ಕೂಡ ಈಗ ಹೆಸರು ಪೆಂಡಿಂಗ್ ಇದೆ. ಅವ್ರ ಹೆಸರು ಐಶ್ವರ್ಯ ಅಂತಂದ್ಬಿಟ್ಟು. ಸದ್ಯ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ ಅವರಂತೂ. ಅವರು ಕೂಡ ಬಿಗ್ ಬಾಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಪೆಂಡಿಂಗ್ ಹೋಲ್ಡಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಒಂದು ಹೆಸರು, ಇಬ್ಬರು ಹೆಸರಲ್ಲಿ ಹೋಲ್ಡಲ್ಲಿದೆ. ಇಲ್ಲಿ ಅಭಿಜಿತ್ ಅವರು ಕೂಡ ಹೋಲ್ಡಲ್ಲಿದ್ದಾರೆ, ಮತ್ತು ಆ್ಯಶ್ ಮೆಲೋ ಸ್ಕೈರ್ ಅವರು ಕೂಡ ಇಲ್ಲಿ ಪೆಂಡಿಂಗಲ್ಲಿದೆ. ಐಶ್ವರ್ಯ ಅವ್ರದ್ದು ಕೂಡ ಇಲ್ಲಿ ಹೆಸರು ಪೆಂಡಿಂಗಲ್ಲಿದೆ. ಸದ್ಯ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ನಾನು ನಿಮಗೆ ಲಾಸ್ಟಲ್ಲಿ ಹೇಳಿದ್ನಲ್ಲ ಸಮೀರ್ ಎಮ್ ಡಿ ಅವ್ರ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಸೀಸನ್ 12 ಮೊದಲನೇ ಸ್ಪರ್ಧಿಯಾಗಿ ಇಲ್ಲಿ ಎಂಟ್ರಿ ಕೊಡ್ತಿರೋದೆ ಸಮೀರ್ ಎಮ್ ಡಿ ಅವರು. ಆಲ್ಮೋಸ್ಟ್ ಶಾಕಿಂಗ್ ಅಂತಲೇ ಇಲ್ಲಿ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಏನಕ್ಕೆ ಅಂತಂದರೆ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತಿತ್ತು, ಮೊದಲನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸದ್ಯ ಇನ್ಫಾರ್ಮೇಷನ್ ಸಿಕ್ಕಿದೆ. ಆದರೆ 28ನೇ ತಾರೀಕು ಕನ್ಫರ್ಮ್ ಆಗುತ್ತೆ ಯಾರು ಮೊದಲನೇ ಸ್ಪರ್ಧಿಯಾಗಿ ಬರ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಇವರು ಸೆಲೆಕ್ಟ್ ಆಗಿದ್ದಾರೆ, ಕನ್ಫರ್ಮ್ ಕೂಡ ಆಗಿದೆ ಅನ್ನೋ ವಿಚಾರ ಸಿಕ್ಕಿದೆ. ಇನ್ನು ನಾನು ನಿಮ್ಗೆ ಹೇಳಿದೆ ಬಾಳು ಬೆಳಗುಂದಿಯವ್ರದ್ದು ಕೂಡ ಇಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಬೆಳಗುಂದಿಯವರು ಇತ್ತೀಚೆಗಷ್ಟೇ ಒಂದು ಇಂಟರ್ವ್ಯೂಲ್ ಕೂಡ ಇಲ್ಲಿ ಅವರು ಕ್ವಶನ್ ಕೇಳಿದ್ರು ಬ್ರ್ಯಾಂಕರು, ನೀವು ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಯಾರು ಕೂಡ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು 100% ಆಗಿ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಕೆಲವೊಂದು ಕಂಡೀಷನ್ಗಳು ಇದ್ದೇ ಇರುತ್ತೆ. ಕುರಿ ಪ್ರತಾಪ್ ಅವ್ರ ಹೆಸರು ನೀವು ನೋಡಿರ್ಬೋದು ಕಳೆದ ಸೀಸನ್ಗಳಲ್ಲಿ. ಅದರ ಮೇನ್ ರೂಲ್ಸ್ ಇರೋದೇನು ಅಂತಂತಂದರೆ, ಸೆಲೆಕ್ಟ್ ಆದಾಗ ಡೈರೆಕ್ಟಾಗಿ ಹೇಳೋಂಗಿಲ್ಲ ನಾವು ಸೆಲೆಕ್ಟ್ ಆಗಿದ್ದೀವಿ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಆದರೆ ಮಾತಾಡಬೇಕಾದ್ರೆ ನೀಟಾಗಿ ಮಾತಾಡ್ಬೋದು. ಬಟ್ ನನಗೆ ಅವ್ರು ಮಾತಾಡಿದ ಮಾತು ಇಷ್ಟ ಆಗಲಿಲ್ಲ ಪರ್ಸ್ನಲಾಗಿ. ಡೈರೆಕ್ಟಾಗಿ ಅವರು ಹೇಳಿದಾಗ ನನಗೆ
ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತಂದ್ಬಿಟ್ಟು ಅವ್ರು ಹೇಳ್ಕೊಂಡ್ರು. ಅಂದರೆ ಆಫರ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಅಂದರೆ ನಾನು ಹೋಗಲ್ಲ, ನಾನು ಆಫರ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಹೇಳಿದ್ರು. ಬಟ್ ಆದರೆ ಇವಾಗ ಸಿಗ್ತಿರೋ ನ್ಯೂಸ್ ಪ್ರಕಾರ ಏನಪ್ಪ ಅಂತಂದರೆ ಅಂದರೆ ಕನ್ಫರ್ಮ್ ಲಿಸ್ಟಲ್ಲಿ ನೋಡ್ತಿರೋದು ಬಾಳು ಬೆಳಗುಂದಿಯವ್ರ ಹೆಸರು ಕೂಡ ಇಲ್ಲಿ ಇದೆ. ಬಟ್ ಶಾಕಿಂಗ್ ಅಂತಲೇ ಹೇಳ್ಬೋದು. ಬಟ್ ಆದರೆ 28ನೇ ತಾರೀಕು ಇಲ್ಲಿ ಗೊತ್ತಾಗುತ್ತೆ ಅವ್ರು ಬರ್ತಿದಾರಾ ಇಲ್ವಾ ಅಂತಂದ್ಬಿಟ್ಟು. ಅವರು ಇದರಲ್ಲಿ ಇನ್ನೊಂದು ವಿಚಾರ ಕೂಡ ಹೇಳ್ತಾರೆ. ಬಿಗ್ ಬಾಸ್ ಸೀಸನ್ 10-11ಗೂ ಕೂಡ ಅವ್ರಿಗೆ ಆಫರ್ ಬಂದಿತ್ತಂತೆ. ಆದರೆ ಅವರು ಬ್ಯುಸಿ ಇದ್ದಿದ್ದ ಕಾರಣ ಅವ್ರು ಹೋಗಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಬಿಗ್ ಬಾಸ್ ಸೀಸನ್ 11ಅಲ್ಲಿ ಹನುಮಂತವ್ರು ಏನು ಬಂದರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ, ಆ ಒಂದು ಟೈಮಲ್ಲಿ ಇವ್ರಿಗೂ ಆಫರ್ ಹೋಗಿತ್ತಂತೆ ಬಾಳು ಬೆಳಗುಂದಿಯವ್ರಿಗೆ. ಬಾಳು ಬೆಳಗುಂದಿಯವ್ರ ಆಫರ್ ರಿಜೆಕ್ಟ್ ಮಾಡಿದ್ದಕ್ಕೇ ಇಲ್ಲಿ ಹನುಮಂತವ್ರಿಗೆ ಆ ಒಂದು ಆಫರ್ ಹೋಯಿತು ಅಂತಂದ್ಬಿಟ್ಟು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಇಂಟ್ರ್ಯೂ ಅಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ನಮ್ಮದೇ ಆದ ಒಂದು ಟೀಮ್ ಇದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆ ಟೀಮ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. 2 ಸೀಸನ್ ಕೂಡ ರಿಜೆಕ್ಟ್ ಮಾಡಿದ್ರಂತೆ ಅಂತಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಅದರಲ್ಲೂ ಕೂಡ ಹನುಮಂತವ್ರ ಪ್ಲೇಸಲ್ಲಿ ಅವ್ರು ಬರಬೇಕಿತ್ತು ಅನ್ನೋ ವಿಚಾರ ಕೂಡ ಇಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈ ರೀತಿಯಾಗಿ ಒಂದು ಅಪ್ಡೇಟ್ಗಳು ಈ ಸತಿ ಬಿಗ್ ಬಾಸ್ ಸೀಸನ್ 12 ಸಿಕ್ಕಿದೆ. ನಿಮ್ಮ ಅನಿಸಿಕೆಯ ಪ್ರಕಾರದಲ್ಲಿ ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಿಮಗೆ ಅನಿಸ್ತಾರೆ? ಇದರಲ್ಲಿ ಯಾರು ಯಾರ್ಯಾರು ನೀವು ಸಪೋರ್ಟ್ ಮಾಡ್ತೀರಾ? ಯಾಕಂದರೆ ಇಷ್ಟೂ ಜನನೂ ಕೂಡ ಎಲ್ರಿಗೂ ಕೂಡ ಇಷ್ಟ ಆಗಲ್ಲ. ಒಬ್ಬೊಬ್ಬರು ಕಂಟೆಸ್ಟೆಂಟ್ ಒಬ್ಬೊಬ್ರಿಗೆ ಇಲ್ಲಿ ಇಷ್ಟ ಆಗ್ತಾರೆ. ಈಗ ನಾನಿರೋ ಲಿಸ್ಟಲ್ಲಿ ನಿಮಗೆ ಯಾವ ಕಂಟೆಸ್ಟೆಂಟ್ ತುಂಬಾ ಇಷ್ಟ ಆದರೂ ಇವ್ರು ಬರಲೇಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ, ಮತ್ತು ಯಾರು ಬರಬೇಕು ಅನ್ನೋದ್ರ ಬಗ್ಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.